नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा ಭಜಿಸಿ ನಿಮ್ಮ ಗುಬ್ಬಿ ತೋಟದಪ್ಪ ದೇವ ಮಾನವ ಭಜಿಸುತ್ತಿಹವು ನಿತ್ಯ ನಾವು ನಿಮ್ಮ ಸುಪ್ರಸಾದವ ನೀವು ಕೈದ ದಾನದಿಂದ ಕಲಿಯುತ್ತಿಹವು ವಿದ್ಯೆಯ ನೋವು ನಲಿಯುವಂತೆ ಎಂದು ದೂಡುತ್ತಿಹವು ಬಾಳ್ವೆಯ ಜೀವದ ಪ್ರತಿ ಭಾನುವಾರ ಈ ರೀತಿ ಆಶ್ರಮಗಳು ವೃದ್ಧಾಶ್ರಮಗಳು ಇಲ್ಲಿಗೆ ಹಣ್ಣುಗಳನ್ನು ಕೊಡುವ ಕಾರ್ಯಕ್ರಮ ನಿರಂತರವಾಗಿ 183ನೇ ಕಾರ್ಯಕ್ರಮ ಇದಾಗುತ್ತೆ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ತಮ್ಮೆಲ್ಲರ ಪ್ರೀತಿಯ ಶುಭ ಹಾರೈಕೆಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿಯ ಒಂದು ಸೇವೆಯನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಸ್ನೇಹಗಳ ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತಾ ಮತ್ತು ನಾವು ಯಾವಾಗಲೇ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಇದು 4ನೇ ಕಾರ್ಯಕ್ರಮ ಏನು ಮಾಡಿದ್ರೆ ನಮಗೆ ಒಂದು ಫೋನ್ ಮಾಡಿದ ತಕ್ಷಣ ಬಂತ ತುಮಕೂರು ನಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅವರು ಕೂಡ ನಮ್ಮ ಎಲ್ಲ ಸ್ನೇಹಗಳ ತುಮಕೂರಿಂದ ಒಂದು ಧನ್ಯವಾದಗಳನ್ನು ಅಮ್ಮ ಅವಕಾಶ ಕೊಡೋದ್ರಿಂದ ನಾವು ನಿಮಗೆ ಬಂದು ಸೇವೆ ಮಾಡೋಕ್ಕೆ ಮಾಡೋ ಮನಸ್ಸಿದೆಯಲ್ಲ ಅದೇ ಅದರಿಂದನೇ ಎಲ್ಲ ನಡೆಯೋದು. ಮನಸ್ಸು ದೊಡ್ಡದು, ಮನಸ್ಸಿದೆ. ಮನಸ್ಸು ಇನ್ನೂ ಬೆಳಿಬೇಕು, ಬೆಳೀತಾ ಇರುತ್ತೆ, ಬೆಳೀತಾ ಇರುತ್ತೆ. ಮತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ ಈ ಒಂದು ಸ್ಥಳಕ್ಕೆ ನಮ್ಮ ಯಶವಂತ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಛಾಯಾ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ರಂಗನಾಥ್ ಅಂತೇಳಿ ಅವರು ಕೂಡ ಮೊದಲನೇ ಬಾರಿ ಇಲ್ಲಿ ಬಂದಿರೋದು. ಅವರು ಕೂಡ ಇವರು ತುಂಬ ಸಮಾಜ ಸೇವಕರು. ಇವರು ತುಂಬ ಒಳ್ಳೆಯವರಿಂದ ಅವಶ್ಯಕತೆ ಇರತಕ್ಕಂಥ ಜಾಗನ ಹುಡುಕಿ ಈ ಒಂದು ಆಶ್ರಮದಲ್ಲಿ ಒಂದು ಮೆಂಟಲಿ ರಿಟೈರ್ಡ್ ಸ್ಕೂಲ್ಗೆ ತುಂಬ 1 ಲಕ್ಷಕ್ಕೂ ಹೆಚ್ಚು ಪರಿಕರಗಳನ್ನ ಕೊಡಿಸಿ ಜೊತೆಗೆ ರಾಜೀವನಂತೂ ಒಂದು 50,000 ರೂಪಾಯಿ ವೈಯಕ್ತಿಕವಾಗಿ ಅವರ ಹತ್ರನೂ ಕೊಡಿಸಿದ್ರು. ಈ ರೀತಿಯ ಒಂದು ಸೇತುವೆ ಥರ ತುಂಬ ಕೆಲಸ ಮಾಡ್ತಾರೆ. ಅವರು ನಮ್ಮ ಕಾರ್ಯಕ್ರಮ ಕರೆದಾಗೆಲ್ಲ ಬರ್ತಾರೆ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ನಮ್ಮ ಈ ಒಂದು ಬಳಗದಲ್ಲಿ ಯಶವಂತ್ ಕುಮಾರ್ ಅವರು ಬಂದರೆ ಅವರ ಒಳ್ಳೆಯ ಸಂಗೀತಗಾರರು. ಹಾಗಾಗಿ ಅವರು ಒಂದು ಹಾಡನ್ನ ಮಕ್ಕಳಿಗೋಸ್ಕರ ಆಡಬೇಕು. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏನು ದಾಹ ಯಾವ ಮೋಹ, ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ. ಎಂದು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ಏನು ದಾಹ ಯಾವ ಮೋಹ, ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ. ಇಂದು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ. ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ. ಚರಣ ಕಮಲ ಸ್ಮರಿಸಿದೆ, ದುಂಬಿಯಾಗಿ ಹಾಡಿದೆ, ದುಂಬಿಯಾಗಿ ಹಾಡಿದೆ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ. ನುಡಿಯ ಮಾತು ಸಾರದು ಮನವು ಅರಳಿ ನಲಿವುದು, ಮನವು ಅರಳಿ ನಲಿವುದು. ಬೆಳದಿಂಗಳ ಮಳೆಯಲ್ಲಿ ನಡೆವ ಹಾಗೆ ನನ್ನಲಿ, ಬೆಳದಿಂಗಳ ಮಳೆಯಲ್ಲಿ ನಡೆವ ಹಾಗೆ ನನ್ನಲಿ. ಏನೋ ಮಧುರ ಭಾವನೆ, ಏನೋ ಕಂದ ಕಲ್ಪನೆ,
ಏನೋ ಕಂದ ಕಲ್ಪನೆ ಗಾಳಿಗಿಂತ ನಾವು ಪ್ರತಿ ವಾರ ಬರೀ ಹಣ್ಣುಗಳು ಕೊಡ್ತೇವೆ. ಹಣ್ಣಿನ ಜೊತೆಗೆ ಒಂದು ಸುಮಧುರ ರಸದೌತಣವನ್ನ ನೀಡಲು ಕೊಡ್ತಾ ಇದ್ದಾರೆ. ಅವ್ರು ನಿರಂತರವಾಗಿ ಹಿಂಗೆ ನಮ್ಮ ಕಾರ್ಯಕ್ರಮಗಳು ಬರ್ತಾ ಇದೆ. ಮಕ್ಳಿಗೂ ಒಂದು 5 ನಿಮಿಷ ಅವರ ಹಾಡು ಕೇಳೋ ಮುಖಾಂತರ ಎಲ್ಲ ಒಂಥರ ಓದ್ತಾ ಇರ್ತಾರೆ, ಏನೋ ಟೆನ್ಷನ್ ಎಲ್ಲ ಇರುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಅವರು ಜೊತೆಗೆ ಬರೀ ನಮ್ಮ ಬಳಗಕ್ಕೆ ಅಲ್ಲದೆ ಅವರು ಪೀಪಲ್ಸ್ ಫಾರ್ ಪೀಪಲ್ಸ್ ಅಂತ ಪ್ರತಿ ಭಾನುವಾರ ಬೆಳಿಗ್ಗೆ ನಡೀತಾರೆ, ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಬುಧವಾರ ದೊಡ್ಡಾಸ್ಪತ್ರೆ ಎದುರುಗಡೆ ಫುಡ್ ಕೊಡೋ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿಗೂ ಅವರ ಸೇವೆ, ಅವರ ಸಹಕಾರ ಎಲ್ಲ ಇರುತ್ತೆ. ಹಂಗೆ ಅವ್ರದ್ದು ರಿಟೈರ್ಡ್ ಆಗಿದ್ದಾರೆ. ದಂಪತಿಗಳು ಈ ತರ ಒಂದು ಸೇವೆ ಇದಕ್ಕೆ ಏನಕ್ಕೆಲ್ಲ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ತಾವುಗಳು ಮುಂದಿನ ದಿನಗಳಲ್ಲಿ ದುಡಿಯೋ ಸಂದರ್ಭಗಳಲ್ಲಿ ನಾನು LIC ವರ್ಕ್ ಮಾಡ್ತಾ ಇದ್ದೆ, 2 ವರ್ಷ ಆಯ್ತು ರಿಟೈರ್ ಆಗಿ. ಸೊ ಇವರಿಂದ ಪೀಪಲ್ ಫಾರ್ ಪೀಪಲ್ ಅವರೆಲ್ಲ ನಮ್ಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದೆಲ್ಲ ಆಪರ್ಚುನಿಟಿ ಒಂದು ಸಿಗ್ಬೇಕು, ಕೆಲವರಿಗೆ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಅದಕ್ಕೆ ತಕ್ಕಂತೆ ಆಪರ್ಚುನಿಟಿನೂ ಸಿಗ್ಬೇಕು. ಹಾಗಾಗಿ ಇವರೆಲ್ಲ ಒಂದು ಆಪರ್ಚುನಿಟಿ ಕೊಟ್ಟಿರೋದ್ರಿಂದ ಮತ್ತೆ ನೀವು ಒಂದು ಇದೆಲ್ಲ ನಡೆಸ್ತಾ ಇರೋದು ಚೆನ್ನಾಗಿ ಬರ್ತಾ ಇರುತ್ತೆ ಎಲ್ಲ. ಈಗ ನೋಡಿ ಎಷ್ಟು ಜನ ಬಂದ್ರೆ, ಹಾಗೆ ತುಂಬಾ ಜನ ಇವರು ನೀವು ಹೇಳಿದ್ರಲ್ಲ ಶ್ರೀವತ್ಸ, ಅವ್ರನ್ನ ಇವತ್ತು ಕರ್ಕೊಂಡ್ಬಂದ್ಬಿಡ್ಬೇಕಾಗಿತ್ತು ನೀವು ಇಲ್ಲಿಗೆ. ಬರ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಕಾರ್ಯಕ್ರಮ ಮಾಡಿದಾಗ ನೆಕ್ಸ್ಟ್ ಕಾರ್ಯಕ್ರಮ ನಾನು ಒಂದ್ಸರಿ ಆಯ್ತು. ನೆಕ್ಸ್ಟ್ ಕಾರ್ಯಕ್ರಮ ನಾನು 100% ಬರ್ತಾರ ಅವ್ರು. ನಮ್ದೇನಂದ್ರೆ ನಂದು 75 100 ಲಾಸ್ಟ್ ವೀಕ್ ಸ್ವಲ್ಪ ಎಲ್ಲ ಮೀಡಿಯಾಗೆಲ್ಲ ಮಾಡಿದ್ದೆ. ಪ್ರತಿ ವಾರ ಮಾಡಕ್ ಹೋಗಲ್ಲ, ನಂದು ಈ ಸೇವೆ ಇರ್ತದೆ. 175 150 ಇನ್ನು ಇಂಪಾರ್ಟೆಂಟ್ ಇದ್ದಾಗ ಮೀಡಿಯಾ ಅದರಲ್ಲಿ ಇದು ಮಾಡ್ತೀನಿ. ನಾನು ಆಕ್ಚುಲಿ ಇವತ್ತು ಮಾಡಿದ ಹಂಗೂ ಇವಾಗ ಒಂದು ಕಾರ್ಯ ಆಗಿತ್ತಲ್ಲ, ಅದು ಅವೇರ್ನೆಸ್ ಕಾರ್ಯಕ್ರಮ ಮಾಡೋಣ ಅನ್ಕೊಂಡೆ. ಪ್ರತಿ ವಾರ ಬೇಡ ಅದು ಅಂದ್ಬಿಟ್ಟು ನಮ್ದು ಪೀಪಲ್ ಫಾರ್ ಪೀಪಲ್ ಅದೇ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದು, ಸೇವೆ ಮಾಡೋರಿಗೆ ಈಗ ಸ್ವಲ್ಪ ಪ್ರಚಾರ ಮಾಡಿದ್ರೆ. ಈಗ ಶಿವಶ್ರೀ ವಿದ್ಯಾರ್ಥಿಗಳ ಪತ್ರಿಕೆಯಲ್ಲಿ ಬಂದಾಗ ಏನಾಗುತ್ತೆ, ಯಾರೋ ನೋಡ್ತಾರೆ, ಇಲ್ಲಿಗೆ ನಮಗೆ ನಾವು ಹೋಗಿಲ್ವಲ್ಲ, ಏನೋ ನಾವು ಒಂದು ಬರುತ್ತೆ. ನಾಲಾಬಿದೆ ಅಂತ ಕೇಳಿದ್ವಿ, ಎಲ್ಲಿ ಅಂತ ಇಲ್ಲೆಲ್ಲ ಇರ್ಬೇಕು ಅಂತ ಅಂತ ಫೋನ್ ಮಾಡ್ತೀವಿ. ಇಲ್ಲಿ ಅಂತ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ಯಾರಿಗೂ ದುಡ್ಡಿದ್ದವರೆಲ್ಲ ಮಾಡಲ್ಲ ಈ ಕೆಲಸನ, ಮನ್ಸಿರ್ಬೇಕು ಫಸ್ಟ್. ಎಲ್ಲ ದುಡ್ಡು ಸರಿ ಅದಾಗಿ ಬದುಕ್ತಾ ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ಇರುತ್ತೆ, ಯಾರು ಈ ತರದ ಕೆಲಸ ಮಾಡಕ್ಕೆ ನೀವು ಮಾಡ್ತಾ ಇದ್ದೀರಾ. ನಿಮ್ಮಿಂದ ಅವ್ರಿಗೊಂದು ಉಪಯೋಗ ಆಗ್ತಾ ಇದೆ, ಒಳ್ಳೆಯದು. ಇವ್ರಿಗೂ ಕೇಳ್ಕೊಳ್ಳೋದಷ್ಟೇ, ನೀವು ಇವಾಗ ಅವ್ರು ಏನ್ ಮಾಡಿದ್ದಾರೆ, ನೀವು ಚೆನ್ನಾಗಿ ಓದಿ ನಿಮ್ ಕಾಲ ಮೇಲೆ ನೀವು ಎತ್ಕೊಂಡು ನಿಮ್ಮಿಂದ ಇನ್ನೊಂದಷ್ಟು ಜನಕ್ಕೆ ಹೊಸದಾಗಿ ಮಕ್ಕಳು ಅವ್ರಿಗೆಲ್ಲ ನೀವು ಸಹಾಯ ಮಾಡ್ತಾರೆ. ನೀವು ಸಹಾಯ ಮತ್ತೆ ಇವ್ರಿಗೂ ಅಷ್ಟೇ, ನೀವು ಒಂದು ಕೆಲಸಕ್ಕೆ ಸೇರಿ ನೀವು ಇದ್ವಿ ಅಂದ್ಕೊಂಡು ಅವ್ರಿಗೆ ಏನಾದ್ರು ಆಶ್ರಮ ನಡ್ಸಕ್ಕೆ ಅವ್ರೇನ್ ಪರ್ಸನಲ್ ಏನ್ ಕೇಳಲ್ಲ, ಆಶ್ರಮ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕೆ ಬೇಕಾಗತ್ತೆ. ಅದಕ್ಕೆ ನೀವು ಒಂದು ಸಹಾಯ ಮಾಡಿದ್ರೆ ನೀವೊಂದು ಅಭಿವೃದ್ಧಿ ಆಗಿದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ. ದೇವರು ಮೆಚ್ಚಿಸ್ತಾರೆ. ನಮ್ಗೇನಂದ್ರೆ ನೀವು ದುಡಿಯಕ್ಕೆ ಸಂದರ್ಭ ನಿಮಗೂ ಒಂದು ದಾನದ ಚಿತ್ತ ಬರಲಿ ಅಂತ ಈ ಕಾರ್ಯಕ್ರಮಗಳನ್ನು ಮಾಡೋ ಉದ್ದೇಶ ಇದೆ. ಶಾಲಾ